ಭಾರ್ಗವ ಅಂತ ನನ್ನ ಕರಿತಾ ಇರಲಿಲ್ಲ ಯಾರು. ಸಿನಿಮಾ ಇಂಡಸ್ಟ್ರಿ ನನಗೆ ಬಾಬಿ ಬಾಬಿ ಅಂತಾನೆ ಕರಿತಾ ಇದ್ರು. ನಮ್ಮ ಗುರುಗಳು ಕೂಡ ಹಂಗೇನೆ ಕರಿತಾ ಇದ್ರು. ಬಾಬಿ ಅಂತ ಇಟ್ಟಿದ್ದು ನಮ್ಮ ಚಿಕ್ಕಪ್ಪ ಅವರ ಮಗಳು ಹುಣಸೂರು ಕೃಷ್ಣಮೂರ್ತಿ ಅವರ ಮಗಳು ರೇಣುಕಾ ಅಂತ. ಅಣ್ಣ ಅವ್ರಿಗೂ ನಮ್ಮ ಸಿದ್ಲಿಂಗಣ್ಣ ಅವ್ರಿಗೂ ಒಂದು ಸ್ವಲ್ಪ ಯಾವುದೋ ಒಂದು ಮನಸ್ತಾಪ ಬಂದ್ಬಿಡುತ್ತೆ. ಸೊ ದೂರದ ಬೆಟ್ಟದಲ್ಲಿ ಏನಾಗೋಯ್ತು ಅಂದ್ರೆ ಮನಸ್ತಾಪ ಬಂದಿದ್ರಿಂದ ಫರ್ದರ್ ರಾಜ್ಕುಮಾರ್ಗೂ ನಮ್ಮ ಸಿದ್ಲಿಂಗಣ್ಣನಿಗೂ ಕಟ್ ಆಗೋಯ್ತು. ಒಂದೊಂದ್ಸತಿ ಒಂದೊಂದು ಟೈಟ್ಲ್ ನಾವು ಇಡ್ತೀವಿ. ಟೈಟ್ಲ್ ಇಟ್ಟಾಗ ಕತೆಗೆ ತಕ್ಕಾಗಿ ಹೊಂದ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಈಗ ಈ ನಮ್ಮ ಕೊನೆ ಸಿದ್ಲಿಂಗಣ್ಣ ಅವರು ರಾಜ್ಕುಮಾರ್ ಅವರು ಕೊನೆ ಪಿಕ್ಚರ್ ಮಾಡಿದ್ದು ದೂರದ ಬೆಟ್ಟ. ಅದು ಟೈಟ್ಲೇ ನೋಡಿ, ದೂರದ ಬೆಟ್ಟ, ದೂರದಲ್ಲೇ ಇರುತ್ತೆ ಬೆಟ್ಟ. ಅದು ಹತ್ತ ಹೋಗ್ತಾ ಇದ್ದರೆ ಅದು ಗೊತ್ತಾಗೋದು. ಇದು ದೂರದ ಬೆಟ್ಟ ಅಂತ ಇಟ್ರು. ಈ ದೂರದ ಬೆಟ್ಟ ಅನ್ನೋ ಟೈಟ್ಲ್ ಅಷ್ಟಾಗಿ ಚೆನ್ನಾಗಿ ಇರಲಿಲ್ಲ ಟೈಟ್ಲು. ಚಕ್ಕಾಗಿ ಅದ್ರ ಕಥೆನೋ ಒಂಥರ ಕತೆ ಇತ್ತು. ಅದ್ರ ಕಥೆನೂ ಕೂಡ ಅದನ್ನು ಇವ್ರುಗಳು 3-4 ಜನ ಇದಕ್ಕೆ ಹೋಗಿ ಬಾಂಬೆಗೆ ಹೋಗಿದ್ದೇನೆ ಕಥೆನ ಕೇಳಿದ್ರು. ಯಾರ ಹತ್ರ ಕೇಳಿದ್ರು ಅಂದ್ರೆ ಐ ಥಿಂಕ್ ನಾನು ತಿಳಿದ ಮಟ್ಟಿಗೆ ದೊಡ್ಡ ಪ್ರೊಡ್ಯೂಸರು, ಡೈರೆಕ್ಟ್ರು, ಜನಕ್ ಸ್ತ್ರೀ, ಆಮೇಲೆ ಇದು ದೋಂಕೆ ಭಾರತ್ ಇದೆಲ್ಲ ಮಾಡಿದ್ದ ಡೈರೆಕ್ಟರ್ ಅಣ್ಣ ಅವರು ಅವ್ರ ಹತ್ರ ಕತೆ ಟ್ರ್ಯಾಕ್ ಇದೆ ಅಂತ ಹೇಳಿದ್ರು. ಶಾಂತಾರಾಮ್ ಅವ್ರ ಬ್ರದರು ಅವ್ರ ಹತ್ರ ಕತೆ ಕೇಳಿದ್ರು. ಏನೋ ಈ ಕತೆ ಇಷ್ಟ ಆಯ್ತು ಅವ್ರಿಗೆ. ಕತೆ ಅಂದರೆ ಥ್ರೆಡ್ ಥರ ಹೇಳಿದ್ರು ಅವರು. ಸೊ ಅದನ್ನು ಕೇಳಿದ್ರು. ಇವರು ಅಷ್ಟು ಜನಕ್ಕೂ ಕತೆ ಇಷ್ಟ ಆಯ್ತದು. ಯಾಕಂದ್ರೆ ಕೇಳುವಾಗ ನಾವು ಯಾರು ದೊಡ್ಡ ಮನುಷ್ಯ ಹತ್ರ ಕೇಳ್ತಿದ್ದಾಗ ಅದೊಂದು ಇನ್ಫ್ಲೂಯೆನ್ಸ್ ಆಗ್ಬಿಡುತ್ತೆ. ಅವ್ರು ದೊಡ್ಡವರು, ಆ ಕತೆ ಚೆನ್ನಾಗಿರುತ್ತೆ ಅನ್ನೋದು ಮನಸ್ಸಲ್ಲಿ ನಮಗೆ ಬಂದ್ಬಿಡುತ್ತೆ. ಸೊ ಅವರು ಅದು ಕತೆ ಕೇಳಿದ್ರು. ಆಮೇಲೆ ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಇಷ್ಟ ಆದಮೇಲೆ ಬೆಂಗಳೂರಿಗೆ ಬಂದು ನಮ್ಮ ತಂಡ ಇರುತ್ತಲ್ಲ, ಆ ತಂಡದಲ್ಲಿ ಕತೆ ಹೇಳಿದ್ರು. ನಾನು ಇದ್ದೆ, ನಾನು ಕೂತ್ಕೊಂಡಿದ್ದೆ. ನನಗೂ ಎಲ್ಲರೂ ಹೇಳುವಾಗ ನಾನು ಇದ್ದಲ್ಲ. ಕತೆ ಕೇಳಿದಾಗ ನನಗೆ ಅಷ್ಟಾಗಿ ಹಿಡಿಸ್ಲಿಲ್ಲ. ಏನು ಅಂತ ಕೇಳಿದ್ರು ನಮ್ಮ ಗುರುಗಳು. ಆಮೇಲೆ ನಾವಿಬ್ರು ಸಪ್ರೇಟ್ ಇದ್ದಾಗ ಏನು ಬಾಬಿ ಏನಂತ ಭಾರ್ಗವ ಅಂತ ನನ್ನ ಕರಿತಾ ಇರಲಿಲ್ಲ ಯಾರು. ಸಿನಿಮಾ ಇಂಡಸ್ಟ್ರಿ ನನಗೆ ಬಾಬಿ ಅಂತಾನೆ ಕರಿತಾ ಇದ್ರು. ನಮ್ಮ ಗುರುಗಳು ಕೂಡ ಹಂಗೇನೆ ಕರಿತಾ ಇದ್ರು. ಬಾಬಿ ಅಂತ ಇಟ್ಟಿದ್ದು ನಮ್ಮ ಚಿಕ್ಕಪ್ಪ ಅವರ ಮಗಳು ಹುಣಸೂರು ಕೃಷ್ಣಮೂರ್ತಿ ಅವರ ಮಗಳು ರೇಣುಕಾ ಅಂತ. ಇವತ್ತೊಂದು ದಿವಸಕ್ಕೆ ಅವಳು ನಮ್ಮಿಂದ ದೂರ ಆಗ್ಬಿಟ್ಟಾಳೆ. ಯಾವಾಗಲೂ ನನ್ನ ಜೊತೆನೇ ಇರ್ತಿದ್ಲು. ಅವಳಿಗೆ ಭಾರ್ಗವ ಅಂತ ಹೇಳಕ್ ಬರ್ತಾ ಇರಲಿಲ್ಲ. ಭಾರ್ಗವ ಅಂತ ಬರೋಕ್ಕಾಗ್ತಾ ಇರ್ಲಿಲ್ಲ. ಅದನ್ನು ಚಿಕ್ಕದಾಗಿ ಮಟಕ ಮಾಡ್ಬಿಟ್ಟು ಅವಳು ಬಾಬಿ ಮಾಡಿದ್ಲು. ಸೊ ಅವಳು ಬಾಬಿ ಅಂತ ಕರಿತಿದ್ದಂಗೆ ಮನೇಲಿರೋರೆಲ್ಲ ಬಾಬಿ ಅಂತ ಕರಿತಿದ್ರು. ಸೊ ಮನೆಯಿಂದ ಈ ಕರೆದ ಬಾಬಿ ಸಿನಿಮಾ ಇಂಡಸ್ಟ್ರಿಗೂ ಹೋಗ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಬಾಬಿ ಅಂತಾನೆ ಕರೆಯಕ್ಕೆ ಶುರು ಮಾಡಿದ್ರು. ಎಸ್ಪೆಷಲಿ ಅಂಬರೀಷ್ ಮಾತ್ರ ಕೊನೆವರೆಗೂ ಅವ್ರು ಕರಿತಿದ್ದಿದ್ದೇ ಹಾಗೆ. ಸೊ ಈ ಥರ ಕೇಳಿದ್ರು ನಮ್ಮ ಗುರುಗಳು. ನಾ ಹೇಳಿದೆ, ಇಲ್ಲ ನಂಗೇನೋ ಕತೆ ಹಿಡಿಸ್ತಿಲ್ಲ ಸಿದ್ಲಿಂಗಣ್ಣ ಅಂದರೆ. ಯಾಕೆ ಬಾಬಿ ಅಂತ ಕೇಳಿದ್ರು. ಇಲ್ಲ ಸರ್, ಏನಂದರೆ ಹೀರೋ ಒಂಥರ ನೆಗೆಟಿವ್ ಆಗಿದೆ, ಹೀರೋಯಿಸಮ್ ಇಲ್ವೇ ಇಲ್ಲ. ಅವನು ಹೆಂಡತಿ ಇದ್ದವಳು, ಅವಳು ಮರ್ಡರ್ ಮಾಡಿಬಿಡ್ತಾಳೆ. ಅವಳು MP ಶಂಕರ್ ಅವಳನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಹೀರೋಯಿನ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಆಗಲ್ಲ, ದಕ್ಕಲ್ಲ ಎಲ್ಲ. ಕೊನೆಗೆ ಹೀರೋನ ಏನೋ ಮಾಡ್ಬಿಟ್ಟು ಹೀರೋನ ಜೈಲಿಗೆ ಕಳಿಸ್ಬಿಟ್ಟು ಹೀರೋಯಿನ್ಗೆ ಕಾಳು ಹಾಕೋದು ಅಂತೀವಲ್ಲ ನಾವು ಸಿನಿಮಾದಲ್ಲ, ಆ ಥರ ಹೋಗಿದ್ದಾನೆ. ಒಂದು ರೀತಿ ಅವಳನ್ನ ಹಿಡಿಯೋಕ್ಕೆ ಅಂತ ಹೋದಾಗ ಅವಳು MP ಶಂಕರ್ ವಿಲನ್ ಅವರು ತುಂಬ ಚೆನ್ನಾಗಿ ಪಾಠ ಮಾಡಿದ್ರು. ಅವ್ರನ್ನ ಇದು ಮಾಡ್ಬಿಡ್ತಾಳೆ, ಸಾಯಿಸ್ಬಿಟ್ರೆ ಅಂತ ಗಂಡ ಹೆಂಡತಿ ಇಬ್ಬರು ಜೈಲಲ್ಲಿ ಇರ್ತಾರೆ. ಸೊ ಜೈಲಲ್ಲಿದ್ದು ಜೈಲು ಶಿಕ್ಷೆ ಅನುಭವಿಸಿದ್ಮೇಲೆ ಇನ್ನು ಪಟ್ಟಣಕ್ಕೆ ಇರೋದು ಬೇಡ, ಪಟ್ಟಣ ವಾಸ ನಾವು ಬೇಡ ಅಂದ್ಬಿಟ್ಟು ವಾಪಸ್ಸು ಇದಕ್ಕೆ ಬಂದ್ಬಿಡ್ತಾರೆ. ಪುನಃ ಊರಿಗೆ ಅವ್ರ ಹಳ್ಳಿಗೆ ಬಂದ್ಬಿಡ್ತಾರೆ. ಸೊ ಇದು ಒಂಥರ ಏನು ಸಾಧನೆ ಮಾಡೋಕ್ಕಾಗಲ್ಲ. ನಾಯಕ ನಾಯಕಿಯರಿಬ್ಬರು ಕೂಡ ಕಥೆಯಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ, ಏನಿಲ್ಲ, ಎಲ್ಲನೂ ಫೇಲ್ಯೂರ್ ಆಗೋಗ್ಬಿಡುತ್ತೆ. ಸೊ ಆ ಥರದಲ್ಲಿ ನನಗೆ ಕತೆ ಹಿಡಿಸ್ಲಿಲ್ಲ. ಸೊ ಐ ಥಿಂಕ್ ನನ್ನ ಅಭಿಪ್ರಾಯ ಇವತ್ತಿಗೆ ಅದು ಸರಿಯಾಗಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಹೇಳಿದೆ. ಸೊ ಅದು ಕೊನೆಗೆ ದೂರದ ಬೆಟ್ಟ ಆಗೋಯ್ತು. ಅದು ದೂರದ ಬೆಟ್ಟ ಟೈಟ್ಲು. ಯಾಕೆಂದರೆ ದೂರದ ಬೆಟ್ಟ ಅಂತ ನಾವು ಹೋಗ್ತಾನೆ ಇರ್ತೀವಿ, ಆ ಬೆಟ್ಟ ಸಿಗೋದೇ ಇಲ್ಲ. ಸೊ ಆ ಥರ ಅದು ದೂರದ ಬೆಟ್ಟಕ್ಕೆ. ಇಲ್ಲೂ ಅಷ್ಟೇ, ಅವರು ಏನೋ ಅಂದ್ಕೊಂಡು ಜೀವನ ಸಾಯಿಸ್ಬೇಕು ಅಂದ್ಬಿಟ್ಟು ಪಟ್ಟಣಕ್ಕೆ ಹೋಗ್ತಾರೆ. ಪಟ್ಟಣಕ್ಕೆ ಹೋದ್ರೆ ಜೀವನ ಏನೋ ಸಾಧನೆ ಆಗೋದಿಲ್ಲ, ಎಲ್ಲ ಪುನಃ ವಾಪಸ್ ಇಲ್ಲಿಗೆ ಬಂದ್ಬಿಡ್ತಾರೆ. ಇದು ನಾನು ಹಿಂದೆ ಒಂದು ಫಿಲಮ್ ಫೆಸ್ಟಿವಲಲ್ಲಿ ಒಂದು ಪಿಕ್ಚರ್ ನೋಡಿದ್ದೆ ನಾನು. ಇದರ ಹೆಸರು ಕಾನ್ಕರರ್ಸ್ ಆಫ್ ದಿ ಗೋಲ್ಡನ್ ಸಿಟಿ ಅಂತ. ಐ ಥಿಂಕ್ ಅದು ನಾನು ತಿಳಿದ ಮಟ್ಟಿಗೆ ಆ ಪೋಲೆಂಡ್ ಸಿನಿಮಾ ಅಂತ ಕಾಣಿಸುತ್ತೆ. ತುಂಬ ದಿವಸ ಆಗೋಗ್ಬಿಟ್ಟಿದೆ. ಸೊ ಕಾನ್ಕರರ್ಸ್ ಆಫ್ ದಿ ಗೋಲ್ಡನ್ ಸಿಟಿಲೂ ಅಷ್ಟೇ, ಎಲ್ಲರೂ ಒಂದು ಫ್ಯಾಮಿಲಿಯವರು ಹೋಗ್ತಾರೆ ಪೋಲೆಂಡ್ಗೆ, ಏನೋ ಮಾಡಬೇಕು ಅಂತ ಹೋಗ್ತಾರೆ, ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿದೆ ಕತೆ. ಅದರಲ್ಲೂ ಅಷ್ಟೇ.
ಅಣ್ಣ ತಮ್ಮಂದ್ರು ಇಬ್ರು ಏನೇನೋ ಹೋಗ್ತಾರೆ, ತಂಗಿ ಎಲ್ಲೋ ಬೇರೆ ಹೋಗ್ತಾಳೆ, ತಮ್ಮ ನಂತರ ಅಣ್ಣ ಎಲ್ಲ ಹೋಗ್ತಾರೆ. ಕೊನೆಗೆ ಎಲ್ಲ ಥಿಂಗ್ಸ್ ಸೋ ಹ್ಯಾಪನ್ಸ್, ಇವನು ಯಾವುದೋ ಒಂದು ವೇಶ್ಯ ಮನೆಗೆ ಹೋದಾಗ ಅಲ್ಲಿ ತಂಗಿನೂ ಕೂಡ ಅವಳು ವೇಶ್ಯಾಗಿ ಬಂದ್ಬಿಟ್ಟಿರ್ತಾಳೆ. ಸೊ ಅಣ್ಣ ತಂಗಿರು ಇಬ್ಬರು ಏನಂತೆ ಆ ವೇಶ್ಯ ಮಂದಿರದಲ್ಲಿ ಒಬ್ಬರನ್ನೊಬ್ಬರು ಭೇಟಿ ಮಾಡೋದಾಗತ್ತೆ. ಇಬ್ಬರು ಬೇಜಾರಾಗ್ಬಿಟ್ಟು ಶಾಕ್ ಆಗೋಗುತ್ತೆ. ಇದೇ ಈ ಟ್ರ್ಯಾಕ್ನೇ ಈ ಇದರಲ್ಲೂ ಕೂಡ ನಮ್ಮ ಕನ್ನಡದಲ್ಲೂ ಕೂಡ ಮಾಡಿದ್ದಾರೆ. ಇದರಲ್ಲ, ಇದು ಐ ಥಿಂಕ್ ಜಟಕಾ, ನಮ್ಮ GV ಅವರು ಜಟಕಾ ಇದರ ಮೇಲೆ ಒಂದು ಪಿಕ್ಚರ್ ಮಾಡಿದ್ರು, ಯಾವುದೋ ಒಂದು ಜಟಕಾ ಬಂಡಿನೋ ಏನೋ ಇದು. ಅದರಲ್ಲಿ ಏನಾಗುತ್ತೆ ಅಂದರೆ ಅಪ್ಪ ಮಗ ಇಬ್ಬರು ಕೂಡ ಏನು ಮಾಡ್ತಾರೆ, ವೇಶ್ಯ ಮನೆಗೆ ಹೋಗ್ತಾರೆ. ಗೊತ್ತಿರಲ್ಲ ಒಬ್ರಿಗೊಬ್ರು. ಅಲ್ಲಿ ನೋಡಿದ್ರೆ ಅಪ್ಪನೋ ವೇಶ್ಯನೋ, ಅಪ್ಪ ಮಗ ಇಬ್ಬರು ಅಲ್ಲಿಗೆ ಬಂದಿರ್ತಾರೆ. ಇದು ಅಲ್ಲಿ ನೋಡಿದ್ದೆ. ಅದೇ ಥರ ಇಲ್ಲೂ ಪೋಲೆಂಡಲ್ಲಿ ಇತ್ತು. ಬಹುಶಃ ಥ್ರೆಡ್ಗಳು ಅವರು ಎಲ್ಲರದು ಒಬ್ರಿಗೊಬ್ಬರು ಅದನ್ನು ತಗೊಳ್ಳೋದ್ರೆ ಏನೋ ತಪ್ಪಿಲ್ಲ, ಅದು ನಡೀತಾನೆ ಇರುತ್ತೆ. ಸೊ ಈ ಥರ ಪುನಃ ಇವರು ಇಲ್ಲಿಗೆ ಬಂದ್ಬಿಡ್ತಾರೆ, ವಾಪಸ್ ಬರ್ತಾರೆ ಇದರಲ್ಲಿ ದೂರದ ಬೆಟ್ಟದಲ್ಲಿ. ಅದು ಏನಾಗುತ್ತೆ ಅಂದರೆ ಏನೋ ಒಂದು ಕಾರಣದಿಂದ ಏನೋ ಆದಾಗ ಅಣ್ಣ ಅವ್ರಿಗೂ ನಮ್ಮ ಸಿದ್ಲಿಂಗಣ್ಣವ್ರಿಗೂ ಒಂದು ಸ್ವಲ್ಪ ಯಾವುದೋ ಒಂದು ಮನಸ್ತಾಪ ಬಂದ್ಬಿಡುತ್ತೆ. ಸೊ ದೂರದ ಬೆಟ್ಟದಲ್ಲಿ ಏನಾಗೋಯ್ತು ಅಂದರೆ ಮನಸ್ತಾಪ ಬಂದಿದ್ದರಿಂದ ಫರ್ದರ್ ರಾಜ್ಕುಮಾರ್ಗೂ ನಮ್ಮ ಸಿದ್ಲಿಂಗಣ್ಣನಿಗೂ ಕಟ್ ಆಗೋಯ್ತು. ಸೊ ಮನಸ್ತಾಪ ಬಂದ್ಬಿಟ್ಟಿದ್ದರಿಂದ ಅವ್ರಿಗೆ ಇವ್ರು ಆಗ್ತಿರ್ಲ್ವೋ, ಇವ್ರಿಗೆ ಅವ್ರು ಆಗ್ತಾ ಇಲ್ಲ. ಬಟ್ ಯಾರು, ನಾನು ಏನು ಮಾಡ್ತಾನೆ, ಇವ್ರ ಜೊತೆನೂ ಕೆಲಸ ಮಾಡ್ತಾ ಇದ್ದೆ, ಸಿದ್ಲಿಂಗಣ್ಣ ಅವ್ರ ಜೊತೆನೂ ಕೆಲಸ ಮಾಡ್ತಾ ಇದ್ದೆ, ಆಮೇಲೆ ರಾಜ್ಕುಮಾರ್ ಜೊತೆನೂ ಕೆಲಸ ಮಾಡ್ತಾ ಇದ್ದೆ. ನಾನು ಇಲ್ಲಿದ್ದು ಅಲ್ಲಿಗೆ ಹೇಳೋದು, ಅಲ್ಲಿದ್ದು ಇಲ್ಲಿಗೆ ಹೇಳೋದು, ಅವೆಲ್ಲ ಏನು ಮಾಡ್ತಾನೆ ಇರಲಿಲ್ಲ. ಒಂದು ರೀತಿ ಅದು ನನ್ನ ಒಳ್ಳೆ ಬುದ್ಧಿ ಅಂತ ಕಾಣಿಸಿದೆ, ಚಾಡಿ ಹೇಳೋದಿಲ್ಲ ನಾನು. ಸೊ ಆ ಥರದ್ರಲ್ಲೇ ನಾನು ಮುಂದೆ ಬೇಕಾಷ್ಟು ಪಿಕ್ಚರ್ಗಳೆಲ್ಲ ಮಾಡಿದೆ, ಅದು ಹೇಳ್ತೇನೆ ಆಮೇಲೆ. ಇವರು ಭೂತಾಯನ ಮಗ ಅಯ್ಯೂ ಮಾಡಿದ್ರು. ಕಾರಣಾಂತರದಿಂದ ಅಣ್ಣ ತಮ್ಮಂದ್ರು ಒಂದು ಸ್ವಲ್ಪ ಮನಸ್ತಾಪ ಬಂತು, ರಾಜ್ಕುಮಾರ್ ಸಾರ್ಗೂ ವರ್ಧಣ್ಣನಿಗೂ. ಅದೇನೋ ಒಂದು ಲೇಡೀಸ್ ವಿಷಯ. ಸೊ ಇದು ಡೆಡ್ ಆಫ್ ದಿ ನೈಟಲ್ಲಿ ವರ್ಧಣ್ಣ ಅವರು ಬೆಂಗಳೂರಿಗೆ ಬಂದ್ಬಿಟ್ರು, ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಆಮೇಲೆ ಇಲ್ಲೇ ಒಂದು ಸಪ್ರೇಟ್ ಮನೆ ಮಾಡಿಕೊಂಡು ಕೋರ್ಸ್ ಅವರು ವರ್ಧಪ್ಪನವ್ರು ಚೆನ್ನಾಗಿ ಎಲ್ರಿಗೂ ಗೊತ್ತಿದ್ದರಿಂದ ನಾವು ವೀರಸ್ವಾಮಿಗಳು, KCN ಗೌಡರು, ಚಂದ್ರಲಾಲ್ ಜೈನು ಇವ್ರುಗಳೆಲ್ಲನೂ ಕೂಡ ವರ್ಧಣ್ಣನ ಕೈ ಹಿಡಿದ್ರು. ಸೊ ಅಲ್ಲಿ ಅವರು ಹುಡುಕ್ತಾ ಇದ್ದಾರೆ, ಎಲ್ಲೋದು ಅಂತ. ಆಮೇಲೆ ಬೆಂಗಳೂರಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ಸರಿ ವರ್ಧಣ್ಣ ಅವ್ರಿಗೆ ಎಲ್ಲರೂ ಯಾಕೆ ಇಷ್ಟಪಡ್ತಾ ಇದ್ರು ಅಂದರೆ ಅವರು ಕತೆ ಚೆನ್ನಾಗಿ ಸೆಲೆಕ್ಟ್ ಮಾಡೋರು, ಆಮೇಲೆ ಸ್ಕ್ರೀನ್ ಪ್ಲೇಗೆ ಎಲ್ಲನೂ ಹೆಲ್ಪ್ ಮಾಡೋರು. ಅದರಿಂದ ಅವ್ರನ್ನ ಇಟ್ಕೊಂಡು ನಾವು ಎಲ್ಲನೂ ಪಿಕ್ಚರು ಅದು ಇದು ಮಾಡ್ಕೋಬೋದು ಅಂದ್ಬಿಟ್ಟು ಐಡಿಯಾದಲ್ಲೇ KCN ಗೌಡರು, ಆಮೇಲೆ ಇವ್ರು ನಮ್ಮ ವೀರಸ್ವಾಮಿಗಳು, ಈ ಚಂದ್ರಲಾಲ್ ಜೈನ್ ಎಲ್ಲ ಸೇರಿಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅವ್ರಿಗೆ ಮನೆ ಮಾಡಿಕೊಟ್ಟು ಇದು ಮಾಡಿಕೊಟ್ಟು ವೈಯಲ್ಲಿ ಕಾವಲಲ್ಲಿ ಮನೆ ಮಾಡಿಕೊಟ್ಟು ಆ ಪೀರಿಯಡಲ್ಲೇ ಭೂತಾಯನ ಮಗ ಅಯ್ಯೋ ಅವೆಲ್ಲನೂ ಮಾಡಿದ್ದು. ಆಮೇಲೆ ಅವರು ಸತತವಾಗಿ ಪಿಕ್ಚರ್ಗಳು ಮಾಡಿದ್ರು. ಭೂತಾಯನ ಮಗ ಅಯ್ಯೋ, ನಾರ್ದ ವಿಜಯ, ಆಮೇಲೆ ಇನ್ನೊಂದು ಕಾಮಿಡಿ ಪಿಕ್ಚರ್ ಮಾಡಿದ್ರು ನಾರ್ದ ವಿಜಯ, ಹೀಗೆ ಒಂದು 3-4 ಪಿಕ್ಚರ್ ಮಾಡಿದ್ರು. ಆಮೇಲೆ ಕೊನೆಗೆ ಒಂದು ಹೇಮಾವತಿ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ ಹೇಮಾವತಿ ಅದು ಇವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರದ್ದು ಕತೆ, ಅದು ಹೇಮಾವತಿ. ಯಾಕೆಂದ್ರೆ ಭೂತಾಯನ ಮಗ ಅಯ್ಯೂ ಕೂಡ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರ ಕಥೆನೇ. ಸೊ ಪುಸ್ತಕ ಓದಿ ಏನೋ ಇಷ್ಟ ಆಯ್ತು ಇವ್ರಿಗೆ, ನಮ್ಮ ಸಿದ್ಲಿಂಗಣ್ಣನಿಗೆ ವರ್ಧಣ್ಣನಿಗೆ ಅಂತ. ಸರಿ ಎಲ್ಲರೂ ಸೆಲೆಕ್ಟ್ ಮಾಡಿ ಆ ಕಥೆನ ಕೊಂಡ್ಕೊಂಡಿದ್ದೇನೆ, ಪಿಕ್ಚರ್ ಮಾಡಿದ್ರು. ನಾನು ಅಷ್ಟರಲ್ಲಿ ನಮ್ಮ ಗುರುಗಳ ಹತ್ರದಿಂದ ಹೊರಗಡೆ ಬಂದ್ಬಿಟ್ಟಿದ್ದೆ ನಾನು, ಯಾಕೆಂದ್ರೆ ಭೂತಾಯನ ಮಗ ಅಯ್ಯೋ ಆದ್ಮೇಲೆ ನಾನು ಬಂದ್ಬಿಟ್ಟಿದ್ದೆ. ಸೊ ಆ ಪಿಕ್ಚರು ಮಾಡಿದ್ರು. ಆ ಪಿಕ್ಚರ್ ಅಷ್ಟಾಗಿ ಹೋಗಲಿಲ್ಲ, ಕೈ ಕಚ್ಚಿಬಿಡ್ತು. ಐ ಥಿಂಕ್ ಬೆತ್ತಲೆ ಸೇವೆ KV ಜಯರಾಮ್ ಮಾಡಿದ್ದು. ಬೆತ್ತಲೆ ಸೇವೆ ಅಲ್ಲ, ಇದು ಭೂತಾಯನ ಮಗ, ಇದು ಹೇಮಾವತಿನೇ. ಅದಾಯಿತು. ಆಮೇಲೆ ಏನೋ ತುಂಬ ಸ್ವಲ್ಪ ಲಾಸ್ ಆಯಿತು, ಏನು ಕತೆ ಪಿಕ್ಚರ್ ಮಾಡೋದು ಬೇಡ ಅಂತ ಅವರೇ ಡಿಸೈಡ್ ಮಾಡಿದ್ರು. ಆಮೇಲೆ ವರ್ಧಣ್ಣನವ್ರಿಗೆ ಮೈ ಸರಿ ಇರಲಿಲ್ಲ, ಥರ ಹಾರ್ಟ್ ಅಟ್ಯಾಕ್ ಏನೋ ಆಯಿತು. ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕು ಬಂತು. ಏನೇ ಆದರೂ ರಕ್ತದ ಸಂಬಂಧ ಇದೆಯಲ್ಲ, ಅದು ಯಾವತ್ತೂ ಬಿಟ್ಕೊಡಲ್ಲ. ಯಾವಾಗ ಮೈಗುಷರೆಲ್ಲ ಇವರು ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಣ್ಣ ಅವರು ಪಾರ್ವತಮ್ಮ ಅವ್ರು ಬಂದು ಆ ಆಸ್ಪತ್ರೆ ಖರ್ಚು ಏನಿತ್ತೋ ಅದನ್ನೆಲ್ಲನೂ ಕೂಡ ಕಟ್ಟಿ ಅವ್ರನ್ನ ಕರ್ಕೊಂಡೋಗಿ, ಆಮೇಲೆ ಪ್ರೊಡಕ್ಷನ್ನು ಅದರಲ್ಲಿ ಏನು ಅವ್ರ ಲೈಬಿಲಿಟಿ ಏನಿದೆ ಅಂತ ನೋಡ್ಬಿಟ್ಟಿದ್ದಾನೆ, ಇದು ಏನಿದೆಯೋ ಅದನ್ನು ತೀರಿಸ್ಬಿಟ್ಟು ವರದಪ್ಪನ ಬೇರೆ ಕರ್ಕೊಂಡ್ಬಂದು ಅವ್ರಿಗೆ ಅವ್ರ ಜೊತೆನೆ ಇಟ್ಕೊಂಡು ಮುಂದೆ ಎಲ್ಲನೂ ಕೂಡ ವರ್ಧಣ್ಣ ಅವರು ಪುನಃ ರಾಜ್ಕುಮಾರ್ ಅವರು ಒಂದಾಗಿದ್ದರು, ಅಣ್ಣ ತಮ್ಮಂದರು ಒಂದಾಗಿದ್ದರು. ಆಮೇಲೆ ವಿಶ್ವಾಸ ಮೊದಲನಂಗೆನೆ ನಡೀತಾ ಇತ್ತು.
ಸೊ 3 ವರ್ಷ ದೂರ ಇದ್ರ ಇದು 3 ವರ್ಷ ಇರಬೇಕು, ಜಾಸ್ತಿನೇ ಇರಬೇಕು. ಯಾಕಂದರೆ ಇಲ್ಲಿ ನಮ್ಮ ಸಿದ್ಲಿಂಗಣ್ಣನ ಜೊತೆ ಪಿಕ್ಚರ್ಗಳು ಮಾಡಿದ್ದು, ಒಂದೊಂದು ಪಿಕ್ಚರ್ ಮಾಡಿದ್ಮೇಲೆ ಪುನಃ ಕತೆ ಮಾಡಬೇಕು, ಸ್ಕ್ರೀನ್ ಪ್ಲೇ ಮಾಡಬೇಕು, ಇವೆಲ್ಲ ಇರುತ್ತಲ್ಲ. ಅವ್ರ ಜೊತೆಗೆ ಏನಿತ್ತು ಅಂದರೆ ಅವ್ರಿಗೆ ಬಲಗೈ ಅಂತ ಇದ್ದಿದ್ದು ವೀರಸ್ವಾಮಿಗಳು ಬಲಗೈ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಏನು ತೊಂದರೆ ಇರ್ತಿರ್ಲಿಲ್ಲ. ಸೊ ಅದನ್ನೆಲ್ಲ ಇರ್ತಿತ್ತು. ಆಮೇಲೆ ಯಾವಾಗ ಕುಂಟಿತೋ ಸರಿ ಬೇಡ ಅಂದ್ಬಿಟ್ಟಿದ್ದಾನೆ ತಮ್ಮನ ಕರ್ಕೊಂಡು ಹೊಟ್ಟೋದ್ರು ಅವರು. ಸೊ ಆಮೇಲೆ ವರದಪ್ಪ ಅವರು ಅಣ್ಣವರು ಚೆನ್ನಾಗಿ ಇದ್ದರು, ಬೇಕಾಷ್ಟು ಪಿಕ್ಚರ್ಗಳೆಲ್ಲ ಮಾಡ್ತಾ ಇದ್ರು. ಯಾವಾಗ ಮಾಡಿದ್ರು ಕೂಡ ಅವ್ರ ಕತೆ ಅವ್ರ ಸ್ಕ್ರೀನ್ ಪ್ಲೇ ಓಕೆ ಮಾಡಬೇಕು, ಸ್ಕ್ರೀನ್ ಪ್ಲೇ ಓಕೆ ಮಾಡಬೇಕು. ಆಮೇಲೆ ಡೈಲಾಗ್ಸ್ಗಳನ್ನು ಕೂಡ ರೀಡಿಂಗ್ ಕೊಡಬೇಕು ಅವ್ರಿಗೆ. ಅದು ಚೆನ್ನಾಗಿ ನೋಡ್ಕೊಳ್ಳೋರು ಅವರು. ಸೊ ಅವ್ರಿಗೇನು ವರದಪ್ಪ ನೋಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅಣ್ಣನಿಗೆ ಏನು ಯೋಚನೆನೇ ಇರ್ತಿರ್ಲಿಲ್ಲ. ಶೂಟಿಂಗ್ ಹೋಗೋದು, ಇವತ್ತೆಲ್ಲಿ ಶೂಟಿಂಗ್ ಅಪ್ಪ, ಏನು ಶೂಟಿಂಗ್ ಅಪ್ಪ ಅಷ್ಟೇ ಕೇಳ್ಕೊಂಡು ಹೋಗೋದೇ ಹೊರತು ಅವ್ರಿಗೆ ಇದು ಗೊತ್ತಿರ್ತಿರ್ಲಿಲ್ಲ. ಸಂಭಾವನೆ ಏನು ಅಂತ ಗೊತ್ತಿಲ್ಲ, ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಎಷ್ಟು ತಗೋಬೇಕು ಅಂತ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಅವ್ರ ಶೂಟಿಂಗ್ ಬಂದರು ಅಂದರೆ ಒಂದು ವೈಟ್ ಶರ್ಟು, ಅದರಲ್ಲಿ ಒಂದು ಖರ್ಚೀಫ್ ಇರೋದು, ಜೋಬಲ್ಲಿ ಒಂದು ನಯ ಪೈಸ ಇರ್ತಿರ್ಲಿಲ್ಲ. ಎಷ್ಟೋ ದಿವಸ ನಾವುಗಳ ಜೊತೆಗೆ ಹೋಗ್ತಾ ಇದ್ವಲ್ಲ. ಸೊ ಮಂಗಳಾರತಿಗೆ ದುಡ್ಡು ಹಾಕ್ಬೇಕು ಅಂತ ಕೇಳಿದಾಗ ನಮ್ಮ ಹತ್ರ ಇಸ್ಕೊಡೋರು. ಸೊ ಮಂಗಳಾರತಿಗೆ ದುಡ್ಡು ಹಾಕಿದ್ಮೇಲೆ ಪುನಃ ಇವರು ಬಂದಮೇಲೆ, ಮೇಡಮ್ ಬಂದಮೇಲೆ, ಪಾರ್ಥಮ್ಮ ಬಂದಮೇಲೆ ನಮಗೆ ಇಸ್ಕೊಟ್ಬಿಟ್ಟು ಹಾಕ್ಬಿಡೋರು. ಸೊ ಆ ಥರ ಏನಿಲ್ಲ, ಕ್ಲೀನಾಗಿ ಬರೋರು, ಕ್ಲೀನಾಗಿ ಹೋಗೋರು, ಏನೋ ಯಾವ ಥರದ್ದು ಇದು ಇಲ್ಲ. ಆ ಥರದ್ದು ಮನುಷ್ಯನ ನೋಡೋದೇ ಭಾಳ ಕಷ್ಟ. ಅದು ಅವರಿಬ್ಬರು ಅಣ್ಣ ತಮ್ಮಂದ್ರದ್ದು ಆಯಿತು. ಇಲ್ಲಿ ನಮ್ಮ ಸಿದ್ಲಿಂಗಣ್ಣ ಬೇರೆ ಬೇರೆ ಪಿಕ್ಚರ್ಸ್ಗಳೆಲ್ಲ ಮಾಡಿದ್ರು, ಬೇಕಾಷ್ಟು ಪಿಕ್ಚರ್ ಮಾಡಿದ್ರು.